ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ನಾಳೆ ಜೂನ್ 3ಕ್ಕೆ ಸಂಜೆ 4:30ಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಮಾಡಲಿದ್ದಾರೆ, ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಆದಂತಹ ಎಲ್ಲ ಬೆಳವಣಿಗೆಗಳು ಕೂಡ ತಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀರಾ. ಕಾಂಗ್ರೆಸ್ ಪಾಳಯದಲ್ಲಿ ಅಂದರೆ ಏನಿದು 3 ವರ್ಷಗಳ ಹಿಂದೆ ಮೇ 20ಕ್ಕೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 3 ವರ್ಷಗಳನ್ನು ಪೂರ್ಣಗೊಳಿಸಿತು. 2.5 ವರ್ಷ ಅನ್ನುವಂಥ ಆರಂಭಿಕ ದಿನಗಳ ಒಪ್ಪಂದ ಆಗಿದೆ. ಹೀಗಾಗಿ ಇನ್ನೊಂದು ಕ್ರಾಂತಿ ಮತ್ತೊಂದು ಕ್ರಾಂತಿ ಅನ್ನುವಂಥ ಚರ್ಚೆಗಳು ಪ್ರತಿ ಬಾರಿಯೂ ಕೂಡ ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಆಗ್ತಾ ಇತ್ತು. ಬಟ್ ಫೈನಲಿ ಅಂತಿಮವಾಗಿ ಇದೆಲ್ಲದಕ್ಕೂ ಕೂಡ ತೆರೆ ಬೀಳಿತು. ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿ.ಕೆ. ಶಿವಕುಮಾರ್ ಅವರ ಹೆಸರು ಕೇಳಿಬಂತು. ತದನಂತರದಲ್ಲಿ ಗೊತ್ತಿರುವ ಹಾಗೆ ಭಾವಿ ಮುಖ್ಯಮಂತ್ರಿಗಳು ಅವರೇ ಆಗಿರ್ತಾರೆ ಅನ್ನುವಂತಹ ಕಾರಣಕ್ಕೆ ನಾಳೆ ಅವರು ಪ್ರಮಾಣ ವಚನವನ್ನು ನೂತನ ಮುಖ್ಯಮಂತ್ರಿಯಾಗಿ ಸ್ವೀಕರಿಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಆಡಳಿತ ಪಕ್ಷವಾಗಿರುವಂತಹ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಾದರೆ, ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತಿರುವಂತಹ ಬಿಜೆಪಿ ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಇದೆ. ತನ್ನದೇ ಆದಂತಹ ರೀತಿಯಲ್ಲಿ ರಾಜ್ಯ ಕಾಂಗ್ರೆಸ್ ಪಾಳಯದ ಎಲ್ಲ ಬೆಳವಣಿಗೆಗಳಿಗೂ ಕೂಡ ಟೀಕೆ ಟಿಪ್ಪಣಿಯನ್ನು ಮಾಡ್ತಾ ಇದೆ. 3 ವರ್ಷಗಳ ಕಾಲ ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತು ಬಿಜೆಪಿ ಕಾಂಗ್ರೆಸ್ ಪಕ್ಷವನ್ನ ಆಡಳಿತ ವೈಖರಿಯಲ್ಲಿ ಏನೇನೆಲ್ಲ ವೈಫಲ್ಯಗಳಿತ್ತು ಅದೆಲ್ಲವನ್ನೂ ಕೂಡ ಕಟ್ಟಿಹಾಕುವಂತಹ ಕೆಲಸವನ್ನ ಬಿಜೆಪಿ ಮಾಡ್ಕೊಂಡು ಬಂತು. ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿ ಮಾಡ್ಕೊಂಡು ಬಂದವು ಎರಡೂ ಪಕ್ಷಗಳು ಕೂಡ. ಈಗ ಈ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥದ್ದೇನಿದೆ, ಇನ್ನುಳಿದಂತಹ 2 ವರ್ಷಗಳ ಕಾಲಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಏನೀಗ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗುತ್ತಾ ಇದ್ದಾರೆ, ಅಧಿಕಾರವನ್ನು ನಡೆಸಬೇಕಾಗತ್ತೆ. ಈ ವಿಚಾರವಾಗಿ ಬಿಜೆಪಿಯ ನಾಯಕರೆಲ್ಲರೂ ಕೂಡ ತಮ್ಮದೇ ಆದಂತಹ ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಒಂದು ಮಾತಲ್ಲಿ ಏನು ಹೇಳ್ತಾರೆ, ಒಂದು ರೀತಿ ವಿಡಂಬನಾತ್ಮಕವಾಗಿ ಟೀಕೆ ಮಾಡಿದ್ದಾರೆ. ಬರೀ ಬಸ್ ಡ್ರೈವರ್ ಚೇಂಜ್ ಆಗ್ತಾ ಇದ್ದಾರೆ, ಕೆಟ್ಟೋಗಿರುವಂತಹ ಇಂಜಿನ್ ಕೆಟ್ಟೋಗಿರುವಂಥದ್ದು, ಬಸ್ ಕೆಟ್ಟೋಗಿರುವಂಥದ್ದು, ಅದರ ಡ್ರೈವರ್ ಮಾತ್ರ ಚೇಂಜ್ ಆಗ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ರೀತಿ ಏನು ಕಮೆಂಟ್ ಮಾಡಿದ್ದಾರೆ ಆರ್ ಅಶೋಕ್ ಅವರು. ಅಂದರೆ ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದು ಇಂಜಿನ್ ಕೆಟ್ಟೋಗಿರುವಂತಹ ಒಂದು ಬಸ್ಸು, ಅದಕ್ಕೆ ಇಷ್ಟು ದಿವಸ ಡ್ರೈವರ್ ಆಗಿ ಸಿದ್ದರಾಮಯ್ಯನವರಿದ್ದರು, ಸಿದ್ದರಾಮಯ್ಯನವರ ನಡೆಸ್ಕೊಂಡು ಹೋಗ್ತಾ ಇದ್ರು. ಈಗ ಬರೀ ಡ್ರೈವರ್ ಚೇಂಜ್ ಆಗ್ತಾ ಇದ್ದಾರೆ ಹೊತ್ತು ಇದರಿಂದ ಬೇರೆ ಏನನ್ನೂ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಾಲ ಮಾಡಿ ಡೀಸೆಲ್ ಹಾಕಿಸ್ತಾ ಇದ್ದಂಥ ಒಂದು ಬಸ್ಸನ್ನು ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಇವರು ಒಂದು ರೀತಿ ಕಾಮೆಂಟ್ ಮಾಡಿದ್ದಾರೆ ಆರ್ ಅಶೋಕ್ ಅವರು. ಇದ್ರ ಹಿಂದೆ ನಾವು ಬೇರೆ ಬೇರೆ ಆಯಾಮದಲ್ಲಿ ನಾವು ಯೋಚನೆ ಮಾಡಬೇಕು ಅಂತಂದ್ರೆ ಬಿಜೆಪಿ ನಾಯಕರು ಏನು ಹೇಳ್ತಾ ಇದ್ದಾರಲ್ಲ, ಅಂದರೆ ಗ್ಯಾರಂಟಿ ಯೋಜನೆಗಳ ವಿಚಾರವಾಗಿಟ್ಕೊಂಡು ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಪಕ್ಷ ಸಿಕ್ಕಾಪಟ್ಟೆ ಸಾಲ ಮಾಡಿಬಿಟ್ಟಿದೆ, ಬೇಕಾದಷ್ಟು ಹೊರೆಯನ್ನು ರಾಜ್ಯದ ಜನತೆ ಮೇಲೆ ಹಾಕಿದ್ದಾರೆ. ಈ ರೀತಿಯಾದಂತಹ ನಿಟ್ಟಿನಲ್ಲಿ ಮತ್ತು ಏನು ಅಹಿಂದ ನಾಯಕರು ಅಂತ ಅನ್ಸ್ಕೊಂಡಿದ್ರಲ್ಲ ಸಿದ್ದರಾಮಯ್ಯನವರು, ನನ್ನನ್ನು ಯಾರೂ ಟಚ್ ಮಾಡೋಕ್ಕಾಗಲ್ಲ, ದೇಶದಲ್ಲಿ ಅಹಿಂದ ಶ್ರೀಮಂತ ಇರೋ ನಾನೊಬ್ಬನೇ, ಹೀಗಾಗಿ ನನ್ನನ್ನು ಇಳಿಸೋದಿಲ್ಲ ಪಕ್ಷ ಅನ್ನುವಂಥ ಒಂದು ಅಹಂಭಾವ ಅಂತ ಹೇಳೋಕ್ಕಾಗಲ್ಲ, ಒಂದು ಓವರ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಏನಿತ್ತು ಸಿದ್ದರಾಮಯ್ಯನವರಿಗೆ, ಹೀಗಾಗಿ ಅದು ಮುರಿದು ಬಿದ್ದಿದೆ ಅನ್ನುವಂಥ ನಿಟ್ಟಿನಲ್ಲಿ ಆರ್ ಅಶೋಕ್ ಅವರು ಹೇಳಿಕೆ ಕೊಟ್ಟಿರುವಂಥದ್ದು. ಒಂದು ರಾಜೀವ್ ಗಾಂಧಿ ಅವರು ವೀರೇಂದ್ರ ಪಾಟೀಲ್ ಅವರನ್ನ ಕೆಳಗಿಳಿಸಿದ್ರು, ಅಹಿಂದ ನಾಯಕರನ್ನ. ಇಂದಿರಾ ಗಾಂಧಿ ಅವರು ದೇವರಾಜ ಅರಸನ್ನ, ಬಂಗಾರಪ್ಪನವರನ್ನ ಇಳಿಸಿದ್ರು. ಹೀಗಾಗಿ ಅಹಿಂದ ಸಮುದಾಯಕ್ಕೆ, ಅಹಿಂದ ವರ್ಗದ ನಾಯಕರಿಗೆ ಯಾರ್ಯಾರೆಲ್ಲ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದ್ರು ಅವರೆಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮೋಸ ಮಾಡಿಕೊಂಡೇ ಬಂದಿದೆ, ಅಹಿಂದ ನಾಯಕರಿಗೆ ಅನ್ಯಾಯ ಮಾಡಿದೆ. ಇದಕ್ಕೆ ಮತ್ತೊಂದು ಸೇರ್ಪಡೆ ಉದಾಹರಣೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಪದಚ್ಯುತಿ ಆದಂಥದ್ದು, ಅಂದ್ರೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಿಸಿದಂಥ ಅನ್ನುವಂಥ ನಿಟ್ಟಿನಲ್ಲಿ ಆರ್ ಅಶೋಕ್ ಅವರು ಇದನ್ನ ವಾಗ್ದಾಳಿಯನ್ನ ಕಾಂಗ್ರೆಸ್ ಪಕ್ಷದ ಮೇಲೆ ನಡೆಸಿದ್ದಾರೆ. ಮತ್ತೊಂದೆಡೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಕೂಡ ಅಷ್ಟೇ ಅವರದ್ದೇ ರೀತಿಯಲ್ಲಿ ಅವರು ಕೂಡ ಟೀಕೆ ಟಿಪ್ಪಣಿಯನ್ನು ಮಾಡಿದ್ದಾರೆ. ಇದು ಒಂದು ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅಧಿಕಾರಕ್ಕೆ ಬಂದಾಕ್ಷಣಕ್ಕೆ ನಾವೇನೋ ದೊಡ್ಡ ಬದಲಾವಣೆ ಆಗೋಗುತ್ತೆ ಅನ್ನುವಂಥದ್ದನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರ ದ್ವೇಷ ರಾಜಕಾರಣ, ಅದರ ಜೊತೆಗೆ ಮುಖ್ಯಮಂತ್ರಿಗಳ ಬಣ ಅನ್ನುವಂಥದ್ದೇನಿತ್ತು ಅವರೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥದ್ರಲ್ಲೇ ಇವರು 2 ವರ್ಷಗಳ ಕಾಲವನ್ನು ಕಳೆದು ಬಿಡ್ತಾರೆ. ಬಿಟ್ಟರೆ ಇನ್ಯಾವ ರೀತಿಯಾದಂಥ ಒಂದು ಅಧಿಕಾರವನ್ನು, ಉತ್ತಮವಾದಂಥ ಆಡಳಿತವನ್ನು ಕೂಡ ಡಿ.ಕೆ.ಶಿ ಕೊಡೋದಿಲ್ಲ. ಈ ಗ್ಯಾರಂಟಿ ಯೋಜನೆಗಳು ಅನ್ನುವಂಥದ್ದೇನಿದೆ, ಸಾಲ ಮಾಡಿ ಕೂತ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು, ಅದನ್ನು ನಿಭಾಯಿಸ್ಕೊಂಡು ಹೋಗೋದೇ ದೊಡ್ಡ ಮಟ್ಟದಲ್ಲಿ ಕಷ್ಟ ಇದೆ ಡಿ.ಕೆ. ಶಿವಕುಮಾರ್ ಅವರಿಗೆ. ಅದಾದ ನಂತರದಲ್ಲಿ ಶಿಕ್ಷಣ ಇಲಾಖೆ ಅನ್ನುವಂಥದ್ದೇನಿದೆ, ಈ ಶಿಕ್ಷಣ ಇಲಾಖೆಯ ಮುಖೇನ ಶಾಲಾ ಮಕ್ಕಳುಗಳಲ್ಲಿ ಇವರು ಕೋಮು ಬೀಜವನ್ನು ಬಿತ್ತುವಂತಹ ಕೆಲಸವನ್ನ, ಧರ್ಮಗಳ ನಡುವೆ ಇವರು ದೊಡ್ಡ ಗಲಾಟೆ ತಂದಿಡುವಂತಹ, ದ್ವೇಷ ಭಾವನೆ ಬಿತ್ತುವಂತಹ ಕೆಲಸವನ್ನ ಇವರು ಶಾಲಾ ಮಕ್ಕಳ ಮನಸ್ಸಿನಲ್ಲಿ ಮಾಡಿದ್ದಾರೆ ಅನ್ನುವಂಥ ಹೇಳಿಕೆಯನ್ನು ವಿಜಯೇಂದ್ರ ಅವರು ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಇವರು ಮುಸ್ಲಿಂ ಸಮುದಾಯದ ಓಲೈಕೆಗೆ ರಾಜ್ಯ ಸರ್ಕಾರ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ಒಂದು ನಿರ್ಧಾರ ಏನಿತ್ತು ಅಂದ್ರೆ, ಹಿಜಾಬ್ಗೆ ಇವರು ಒಂದು ಅವಕಾಶವನ್ನು ಮಾಡಿಕೊಟ್ರು. ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳು ಏನು ಹಾಕೊಳ್ತಾರೆ ಶಾಲೆಯಲ್ಲಿ, ಶಾಲೆಯಲ್ಲಿ ಸಮವಸ್ತ್ರ ಅಂತ ಯಾಕೆ ಕರೀತಾರೆ,
ಯೂನಿಫಾರ್ಮ್ ಅನ್ನುವಂಥದ್ದು ಯಾಕೆ ಹಾಕೊಳ್ತಾರೆ ಅಂತಂದ್ರೆ ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಭಾವನೆ ಶಾಲಾ ಮಕ್ಕಳಲ್ಲಿ ಬರಬೇಕು, ಮನಸ್ಥಿತಿ ಆಗಿರಬೇಕು ಅನ್ನುವಂಥ ಕಾರಣಕ್ಕೆ ಯೂನಿಫಾರ್ಮ್ ಅನ್ನುವಂಥದ್ದು ತರ್ತಾರೆ. ಹಾಗಾದ್ರೆ ಇವ್ರು ಯೂನಿಫಾರ್ಮ್ ಮಧ್ಯದಲ್ಲಿ ಧರ್ಮಾಧಾರಿತವಾದಂತಹ ವಸ್ತ್ರಗಳ ಹಾಕೊಳ್ಳೋದಕ್ಕೆ ಅವರು ಅವಕಾಶ ಮಾಡಿಕೊಟ್ಟು ಬಿಟ್ರೆ ಆ ಮಕ್ಕಳ ಮೇಲೆ ಯಾವ ರೀತಿಯಾದಂತಹ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಕನಿಷ್ಠ ಯೋಚನೆಯೂ ಕೂಡ ಮಾಡದೆ ರಾಜ್ಯ ಸರ್ಕಾರ ಈ ಥರದ ನಿರ್ಧಾರವನ್ನು ಮಾಡಿದ್ದಂಥದ್ದು ಮಕ್ಕಳ ಮನಸ್ಸಿನಲ್ಲಿ ಕೋಮು ಬೀಜವನ್ನ, ದ್ವೇಷದ ಭಾವನೆಯನ್ನು ಬಿತ್ತುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದೆಲ್ಲವೂ ಕೂಡ ಸರ್ಕಾರದ ವೈಫಲ್ಯಗಳು. ನಾವು ವಿಪಕ್ಷವಾಗಿ ಬಿಜೆಪಿಯವರು ಬಹಳ ಸಮರ್ಥವಾಗಿ ಆಡಳಿತ ಪಕ್ಷವಾದಂತಹ ಒಂದು ಕಾಂಗ್ರೆಸ್ ಅನ್ನ ನಾವು ಎದುರಿಸ್ತೇವೆ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಎದುರಿಸ್ತೇವೆ. ಇಲ್ಲಿಂದಲೇ ನಮ್ಮ ಪಕ್ಷ ಸಂಘಟನೆ ಮಾಡಿಕೊಳ್ತೇವೆ. ನಾವು 2028ರ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ರಾಜ್ಯದಲ್ಲಿ ನಾವು ಅಂದ್ರೆ NDA ಮೈತ್ರಿಕೂಟ ಅನ್ನುವಂಥದ್ದೇನಿದೆ ಬಿಜೆಪಿ ಮತ್ತು JDS, ನಾವೇ ಅಧಿಕಾರಕ್ಕೆ ಬರ್ತೇವೆ. ಇನ್ನು 2 ವರ್ಷಗಳ ಕಾಲ DK ಅವರು ಮುಖ್ಯಮಂತ್ರಿ ಆಗಿರ್ತಾರಲ್ವಾ, ಅವರು ಬರೀ 2 ವರ್ಷ ಸುಮ್ಮನೆ ಹಾಗೆ ಕಳೆದೋಗುತ್ತೆ ಹೊರತು ಉತ್ತಮವಾದಂತಹ ಆಡಳಿತವನ್ನು ನಾವು ಅವರಿಂದ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನ ವಿಜಯೇಂದ್ರ ಅವರು ಹೇಳಿದ್ದಾರೆ. ಹೀಗೆ ಬೇಕಾದಷ್ಟು ಬೇರೆ ಬೇರೆ ಬಿಜೆಪಿ ನಾಯಕರು ತಮ್ಮದೇ ಆದಂತಹ ರೀತಿಯಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರವನ್ನ ಒಂದು ರೀತಿಯಲ್ಲಿ ವಿಮರ್ಶೆ ಮಾಡ್ತಾ ಇದ್ದಾರೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.